ಕಲ್ಯಾಣ ಅದ್ಭುತ ಗಾತ್ರ ಶ್ರೀ ವೆಂಕಟನಾಥಯ್ಯ ಶ್ರೀನಿವಾಸಯ್ಯ. ಇವತ್ತು ರಜೆ ತಾನೇ ನಿಮಗೆ? ಹೌದೌದು, ಇವತ್ತು ರಜೆ ಇದೆ. ಹಾ, ಮತ್ತೆ ಆರಾಮಾಗಿ ಕೇಳ್ಬೋದಲ್ಲ 5 ಗಂಟೆ ತನಕ. ಏಕಾದಶಿ ಬೇರೆ. ಅದು ನಿಜಾನೇ, ನೋಡ್ತೀನಿ. ಅಲ್ಲ, ತೊಂದರೆ ತಗೋಬೇಡಿ, ಸುಮ್ಮನೆ ಹೇಳಿದೆ ಅಷ್ಟೇ. ನಾನು ನೋಡ್ತೀನಿ, ಆದ್ರೆ ನಾನು ಕಾಲ್ ಮಾಡ್ತೀನಿ. ಜನ್ಮಾದ್ಯಸ್ಥಿತರ ಶಾಸ್ತ್ರಯುತ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಗವಯೇ ಮುಷ್ಯಂತಿ ಯಂ ಸೂರ್ಯಃ ತೇಜೋವಾರಿಮೃತಾಮಿತಾ ವಿನಮಯೋತ್ಯಸ್ತು ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋಗಲಿತಂ ಶುಕಮುಖಾದ್ಯಮೃತ ಸಂಹಿತಂ ಪಿಬತ ಭಾಗವತಂ ರಥಮಾಲಯಂ ಮುಹರಹೋ ರಸಿಗಾ ಭೂವಾವಕಾಹ. ಉದ್ಧವ ಉದ್ಧವರ ಸಂವಾದ ನಡೀತಾ ಇದೆ. ಉದ್ಧವ ನಮ್ಮ ಪರವಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಕೃಷ್ಣ ತುಂಬ ಸೌಮ್ಯದಿಂದ, ಯಾಕೆಂದ್ರೆ ಉದ್ಧವ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ನೋ ಹೌ ದಿ ಸಾಧನೆ. ಅದಕ್ಕೋಸ್ಕರವಾಗಿ ಅವನಿಗೆ ಬೇಕೇ ಬೇಕಾಗಿತ್ತು. ಅವನ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಇಟ್ ಇಸ್ ಜಿನೈನ್ ಪ್ರಶ್ನೆ. ಅವನು ಕೇಳ್ತಾ ಇರೋ ಪ್ರಶ್ನೆ ಎಲ್ಲವೂ ಜಿನೈನ್ ಆಗೇ ಇದೆ. ತಲಹರಟೆ ಪ್ರಶ್ನೆಗಳು ಯಾವುದೂ ಅಲ್ಲ. ಜೀವನಕ್ಕೆ ಯಥಾರ್ಥ ಜ್ಞಾನಕ್ಕೋಸ್ಕರವಾಗಿ ಬೇಕಾದ ಪ್ರಶ್ನೆಗಳನ್ನೇ ಕೇಳ್ತಾ ಹೋಗ್ತಾ ಇದ್ದಾನೆ. ಕೃಷ್ಣ ಒಂದು ಚೂರೂ ಬೇಜಾರು ಪಟ್ಕೊಂಡಿಲ್ಲ. ಯಾಕೆ? ಅವನು ಪರಬ್ರಹ್ಮ ಅಲ್ಲ. ಅವನು ಬೇಜಾರು ಪಟ್ಕೊಂಡ್ಬಿಟ್ರೆ ಇನ್ಯಾರು ನಾವು ಆಶ್ರಯ ಮಾಡ್ಲಿಕ್ಕಾಗ್ತದೆ? ಹಾಗಂದಾಕ್ಷಣ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನೀನು ನನ್ನವನು ಅಂತ. ಅವನ ಆಗ್ಲೇ ಹೇಳ್ಬಿಟ್ಟಿದ್ದಾನೆ, ಅವನ ಅಪರೋಕ್ಷ ಜ್ಞಾನಿಯೇ, ನೋ ಡೌಟ್ ಅಬೌಟ್ ಇಟ್. ಆದರೆ ನಮ್ಮಂತಹ ಪಾಮರನ್ನ ಉದ್ಧಾರ ಮಾಡಬೇಕು ಅನ್ನೋ ಉತ್ಸುಕತೆ ಉದ್ಧವನಿಗಿದೆ. ಉದ್ಧವನ ಮುಖಾಂತರವಾಗಿ ಜನರಲ್ಲಿ ಭಗವದ್ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯಗಳ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಕೃಷ್ಣ ಭಗವಂತ. ಹೀಗಾಗಿ ಈ ಉದ್ಧವ ಗೀತೆ ಅನ್ನೋದು ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಪೂರ್ತಿ ಅವನ ವಿಚಾರವನ್ನೇ ತುಂಬಿದೆ. ನಮ್ಮ ಪರವಾಗಿ ಅವನ ಪ್ರಶ್ನೆ ಕೇಳೋದು, ಕೃಷ್ಣ ಅದಕ್ಕೆ ಉತ್ತರ ಹೇಳೋದು. ಅಫ್ಕೋರ್ಸ್ ಎಲ್ಲ ಪ್ರಶ್ನೆಗಳು ನಮ್ಮ ತಲೆಗೆ ಹೋಗಲ್ಲ, ಎಲ್ಲ ಉತ್ತರಗಳು ನಮ್ಮ ತಲೆಗೆ ಹೋಗೋದಿಲ್ಲ. ಆದರೆ ನಮಗೆ ಯಾವುದು ಬೇಕು ಅದನ್ನು ಮಾತ್ರ ನಾವು ಸೆರೆ ಹಿಡಿತೀವಿ ಅಷ್ಟೇ. ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಯಾಕೆಂತಂದರೆ ಜೀವ ಸ್ವಭಾವ ಬೇರೆ ಬೇರೆ ಇರ್ತದೆ, ಯೋಗ್ಯತೆ ಬೇರೆ ಇರ್ತದೆ, ಗುಣಗಳು ಬೇರೆ ಇರ್ತದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರ್ತದೆ, ವಿದ್ಯೆ ಬೇರೆ ಇರ್ತದೆ. ಅನುಸಂಧಾನ ವಿಲ್ ನಾಟ್ ಪರ್ಮಿಟ್ ಅಸ್ ಟು ಡೂ ಗುಡ್ ಥಿಂಗ್ಸ್. ಬಾಯಿನಲ್ಲಿ ಹೇಳ್ತೀವಿ ನಾವು, ಆದರೆ ನಮ್ಮ ಮನಸ್ಸು, ಅವರ್ ಕಾನ್ಷಿಯಸ್ ವಿಲ್ ನಾಟ್ ಪರ್ಮಿಟ್ ಅಸ್ ಟು ಡೂ ಗುಡ್ ಥಿಂಗ್ಸ್. ಅದನ್ನು ಹೇಗಾದರೂ ಮಾಡಿ ಧರ್ಮದ ಹಾದಿಯಲ್ಲಿ ತಗೊಂಡು ಬರಬೇಕು ಅನ್ನುತ್ತಾ ಕೃಷ್ಣನ ಪ್ರಯತ್ನ. ಅನೇಕ ಪ್ರಶ್ನೆಗಳನ್ನು ಅವನ ಮುಖಾಂತರವಾಗಿ ತಾನೇ ಕೇಳಿಸಿ ತಾನೇ ಉತ್ತರ ಹೇಳಿಸ್ತಾ ಇದ್ದಾನೆ. ಇದು 11ನೇ ಸ್ಕಂದದಲ್ಲಿ ಇರುವಂಥ ಸ್ಪೆಷಾಲಿಟಿ. ತಾನೇ ಅವನಲ್ಲಿ ನಿಂತು ಪ್ರಶ್ನೆಗಳನ್ನು ಕೇಳಿಸಿ ತಾನೇ ಅದಕ್ಕೆ ಉತ್ತರ ಕೊಡ್ತಾ ಇದೆಯಲ್ಲ, ಇದು ತುಂಬ ಪ್ರಿಯಾರಿಟಿ ಬೇಸಿಸಿನಲ್ಲಿ ಬೇಕಾಗಿರುವಂಥ, ಎಲ್ಲರಿಗೂ ಬೇಕಾಗಿರುವಂಥದ್ದು. ಆದರೆ ಆ ಸಂವಾದ ಪರೀಕ್ಷಿತ್ ರಾಜ ಉದ್ಧವನ ಸ್ಥಾನದಲ್ಲಿದ್ದಾನೆ, ಶುಕಾಚಾರ್ಯರ ಸ್ಥಾನದಲ್ಲಿ ಕೃಷ್ಣ ಇದ್ದಾನೆ. ಹಾಗಂತ ನಾವು ತಿಳ್ಕೊಂಡಾಗ ಇದರ ವಾಸ್ಟ್ನೆಸ್ ಎಷ್ಟು, ಈ ಆಧ್ಯಾತ್ಮಿಕದ ಡೆಪ್ತ್ ಎಷ್ಟು ಅಂತ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ತನಕ ನಿನ್ನೆ ದಿವಸ ನಾವು ಪ್ರಸ್ತಾಪ ಮಾಡಿದ್ವು. ಅದನ್ನು ಮುಂದುವರಿಸ್ತಾ ಕೃಷ್ಣ, ನೋಡಪ್ಪ ಉದ್ಧವ, ಭಕ್ತಿ, ಜ್ಞಾನ, ಕರ್ಮ, ಇವುಗಳೆಂಬ ಮೋಕ್ಷ ಮಾರ್ಗವನ್ನು ಬಿಟ್ಟು ಕ್ಷುದ್ರ ಕಾಮಗಳನ್ನೇ ಅಪೇಕ್ಷಿಸಿ, ಮನೆ ಬೇಕು, ಸೈಟ್ ಬೇಕು, ಚಿನ್ನ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ಮಕ್ಕಳು ಬೇಕು, LIC ಲೋನ್ ಸ್ಯಾಂಕ್ಷನ್ ಆಗಬೇಕು, ಈ ರೀತಿ ವ್ಯಾವಹಾರಿಕವಾದಂಥದ್ದರಲ್ಲೇ ಹೆಚ್ಚು ರತಿಯನ್ನು ಗಳಿಸಿ ನಾವು ನಮ್ಮ ದೇಹವನ್ನು ಬಿಡ್ತು ಅಂತಾದರೆ ಮತ್ತೆ ಪ್ರಕಾರ ನಾವು ಸಂಸಾರಕ್ಕೆ ಬರಬೇಕಾಗತ್ತೆ. ಸಂಸಾರದಲ್ಲೇ ಸುತ್ತಿ 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 ಆಗ್ತಾ ಇರ್ತಾನೆ ಭಗವಂತ. ಅವಗುಣಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಇದು ಮಾನವರಲ್ಲಿ ಇರುವಂತಹ ಸ್ವಾಭಾವಿಕವಾದಂಥದ್ದು. ಬಟ್ ನೋಬಡಿ ವಿಲ್ ಅಟೆಂಪ್ಟ್ ಟು ರಾಟಿಫೈ ದೇರ್ ಮಿಸ್ಟೇಕ್ಸ್. ಇದು ಹ್ಯೂಮನ್ ಟೆಂಡೆನ್ಸಿ. ಅದು ಎಸ್ಪೆಷಲಿ ಕಲಿಯುಗದಲ್ಲಂತೂ ಇಟ್ ರೆಫರ್ಸ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಯಾಕೆಂದರೆ ನಮ್ಮ ಮನಸ್ಸು ಅಷ್ಟು ಜಾಗೃತವೂ ಆಗಿಲ್ಲ, ಧರ್ಮದ ಕಡೆ ಹೋಗೋದೇ ಇಲ್ಲ.
ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಶುದ್ಧ ಅದು ಅಶುದ್ಧ ಎಂಬ ವಿಚಾರವನ್ನು ಸಂಪಾದನೆ ಮಾಡಿಕೊಂಡು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕಷ್ಟೇ ಹೊರತು ಅಶುದ್ಧ ಕ್ರಿಯೆಗಳನ್ನೇ ಮಾಡ್ತಾ ಇದ್ರೆ 60 ವರ್ಷ ಆದ್ರೂ ಕೂಡ ಅಶುದ್ಧ ಕ್ರಿಯೆಗಳನ್ನೇ ಮಾಡ್ತಾ 60 ವರ್ಷ ಆದ್ರೂ ಕೂಡ ಇನ್ನೂ ಪ್ಯಾಂಟು ಶರ್ಟು ಹಾಕ್ಕೊಂಡು ನೈಟಿ ಬ್ಲೌಸ್ಲೆಸ್ ಸ್ಲೀವ್ ಹಾಕ್ಕೊಂಡೇ ನಾವು ಊಟ ಮಾಡ್ತಾ ಇದ್ರೆ ಮಹಾದ್ವರು ಮನೆಯಲ್ಲಿ ಹುಟ್ಟಿ ನಮ್ಮ ಮಕ್ಕಳು ಏನು ಅದನ್ನು ಫಾಲೋ ಮಾಡ್ತಾರೆ? ನಮಗೆ ಈ ಒಂದು ಜಾಗೃತಿ ಬರೋದು ಬೇಡ. ಆಯಿತು, ಇದುವರೆಗೂ ಆಯಿತು ನಮ್ಮ ಜೀವನ. ಮುಂದೆನಾದ್ರೂ ಕೂಡ 60 ವರ್ಷ ಆಯಿತು, ನಾವು ಗಂಡನ ಕಳ್ಕೊಂಡಿದ್ದೀವಿ, ನಾವು ಹೆಂಡತೀರನ್ನ ಕಳ್ಕೊಂಡಿದ್ದೀವಿ, ನಾವು ಮಕ್ಕಳನ್ನು ಕಳ್ಕೊಂಡಿದ್ದೀವಿ, ಇತ್ಯಾದಿ ಇತ್ಯಾದಿ. ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್ ಪ್ರಾಬ್ಲಮ್ಸ್. ಈ ಸ್ಥಿತಿನಲ್ಲಿ ನಾನಿದ್ದೀನಿ. ಈಗ ನಾನು ಮುಂದಿನ ಕೆಲಸ ಏನು ಮಾಡಬೇಕು? ಮುಂದೆ ಏನು ಮಾಡಬೇಕು? ನಾನೀಗ ಶುದ್ಧ ಆಗಿರಬೇಕು ಅಂತ ಆದರೆ ಏನು ಮಾಡಬೇಕು? ಅಶುದ್ಧ ಆಗಿದ್ದೀನಿ. ಇಟ್ ಇಸ್ ಯೂನಿವರ್ಸಲ್ ಟ್ರೂತ್. ಆದರೆ ಶುದ್ಧ ಆಗೋದು ಹೇಗೆ ಎಂಬ ವಿಚಾರವನ್ನ ಅದಕ್ಕೇನು ಮಾಡಬೇಕು ಕೃಷ್ಣ ಹೇಳ್ತಾ ಇದ್ದಾನೆ. ತತ್ವಜ್ಞಾನ್ ಮುಕ್ತಿವಾಜಃ. ಅಷ್ಟೇ ಕೃಷ್ಣ ಹೇಳೋದನ್ನೇನು ಹೇಳಲ್ಲ. ಇದನ್ನು ಆಚಾರ್ಯರು ಹೇಳ್ಬಿಟ್ಟಿದ್ದಾರೆ, ಪಂಡಿತಾಚಾರ್ಯರು ಹೇಳ್ಬಿಟ್ಟಿದ್ದಾರೆ. ಯಾಕೆ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜ್ಞಾನ ಅನ್ನೋದು ಇಟ್ ಇಸ್ ನಾಟ್ ಫ್ರೀಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಅಂಗಡಿಯಲ್ಲಿ ಸಿಗುವಂಥ ವಸ್ತು ಅಲ್ಲ, ಅದರಂದ್ರೆ ಪಡ್ಕೊಳ್ಳುವಂಥದ್ದು. ಅಶುದ್ಧವಾದದ್ದು ದೋಷವೆಂದು ಹೇಳಿದ್ದೆ, ಆದ್ರೂ ಕೂಡ ಮತ್ತೆ ನಾವು ಅಶುದ್ಧಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಹೊರತು ಶುದ್ಧ ಪದಾರ್ಥದ ಬಗ್ಗೆ ನಮ್ಮ ಗಮನಸೇ ಹೋಗ್ತಾ ಇಲ್ಲ. ಹಾಗಾದರೆ ಅಶುದ್ಧ ಪದಾರ್ಥವೆಂದು ವ್ಯವಸ್ಥೆ ಮಾಡಲು ಅದನ್ನ ಯಾವ ರೀತಿ ಅನುಸರಿಸಬೇಕು ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ಅಶುದ್ಧ ಅಂತ ಹೇಳಿದ್ವಿ, ನಮಗೇನು ಗೊತ್ತಿಲ್ಲ ಅದು ಅಶುದ್ಧ ಅಂತ. ನಾವು ಅದು ಶುದ್ಧ ಅಂತ ಅನ್ಕೊಂಡು ಹೋಗ್ತೀವಿ, ಅದು ಅಶುದ್ಧವೇ ಆಗಿರುತ್ತೆ. ಆದರೆ ಅದು ನಮಗೆ ಗೊತ್ತಾಗೋದು ಹೇಗೆ? ಇಡೀ ಸಕಲ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಪಂಚಭೂತಾತ್ಮಗಳಾಗಿರುತ್ತೆ, ಎಲ್ಲವೂ ಸಮಾನನೇ. ಆದರೆ ನನ್ನ ಸನ್ನಿಧಾನ ಅದರಲ್ಲಿ ಇರೋಲ್ಲ, ಅದು ಅಶುದ್ಧ ಅಂತ ತಿಳ್ಕೊಳ್ಬೇಕು. ಎಲ್ಲಿ ಭಗವಂತನ ಸನ್ನಿಧಾನ ಇರಲ್ವೋ, ಈಗಾಗಲೇ ಬೇಕಾದಷ್ಟು ಲಿಸ್ಟ್ ಹೇಳ್ದ. ಈಗ ಒಂದು 2-3 ದಿವಸದ ಹಿಂದೆ ದೊಡ್ಡ ಲಿಸ್ಟೇ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಇದೆಲ್ಲವೂ ನನಗೆ ಪ್ರಿಯಕರವಾದದ್ದು, ನನ್ನ ವಿಭೂತಿ ರೂಪ ಇಲ್ಲಿದೆ, ಅದಕ್ಕೋಸ್ಕರವಾಗಿ ಅದನ್ನು ಗೌರವಿಸು, ಅದನ್ನು ಸ್ವೀಕರಿಸು, ಅದನ್ನು ನನಗೆ ಸಮರ್ಪಣೆ ಮಾಡು ಅಂತ ಭಗವಂತ ಹೇಳ್ಕೊಂಡೇ ಬರ್ತಾ ಇದ್ದಾನೆ ಉದ್ದವರೆಗೆ. ಸನ್ನಿಧಾನಂ ಹಿ ತತ್ ಪ್ರೋಕ್ತಂ ಸಾಮರ್ಥ್ಯಂ ವ್ಯಂಜನಂ ಹರೆ ಎಂಬ ವಚನ ಏನು ಹೇಳ್ತಾ ಇದೆ ಗೊತ್ತಾ? ಭಗವಂತನ ಸಾಮರ್ಥ್ಯ ಪ್ರಕಟಣೆ ಉಳ್ಳಂಥ ಪದಾರ್ಥಗಳು ಯಾವುದ್ಯಾವುದು ಇದೆಯೋ ಜಗತ್ತಲ್ಲಿ ಅದೆಲ್ಲವೂ ಶುದ್ಧ. ಅದಿಲ್ಲದೆ ಇರೋದೆಲ್ಲವೂ ಕೂಡ, ಅವನ ಸನ್ನಿಧಾನ ಇಲ್ಲದೆ ಇರೋದು ಎಲ್ಲವೂ ಕೂಡ ಅಶುದ್ಧ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈರುಳ್ಳಿ ಮೂಲಂಗಿ ತಿನ್ನಬಾರದು ಅಂತಿದೆ, ಅಶುದ್ಧದಲ್ಲಿ ಅಶುದ್ಧ ಅದು. ಅಯ್ಯೋ, ಅದು ಏನು ನ್ಯಾಚುರಲ್ ರೀ, ಅದು ಟ್ರೀ, ಅದು ಗಿಡ, ಅದು ನಮಗೋಸ್ಕರವಾಗಿ ಅದು ಒಂದು ತರಕಾರಿ ಅಲ್ವಾ? ಅದು ವೆಜಿಟೇರಿಯನ್ನೇ. 28 ಪ್ರಶ್ನೆ ಹಾಕಿದ್ರೆ ಉತ್ತರ ಇಲ್ಲ. ಅದನ್ನು ನಿಜವಾಗ್ಲೂ ಅದನ್ನು ತಿಳ್ಕೊಂಡು ಅದನ್ನು ಬಿಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತಂದ್ರೆ ಆವಾಗ ಸಾಧನೆಯ ಮಾರ್ಗ ನಮಗೆ ಅರ್ಥ ಆಗತ್ತಟ್ಟೆ ಹೊರತು ಇಲ್ಲದ್ರೆ ಸಾಧನೆಯ ಮಾರ್ಗ ಅರ್ಥ ಆಗೋಲ್ಲ. ಇವತ್ತಿನ ಜನಕ್ಕೆ 99.99% ಜನಕ್ಕೆ ಈರುಳ್ಳಿ ತಿನ್ನಿ ಅಂತಂದ್ರೆ ನಮಗೆ ಈರುಳ್ಳಿಯಿಂದ ಮಖಕ್ಕೆ ಹೊಡಿತಾರೆ, ಕಲ್ಲಿಂದ ಹೊಡಿತಾರೆ, ಟೊಮೆಟೊ ಇಂದ ಹೊಡಿತಾರೆ ಅಷ್ಟೇ ಹೊರತು ದೇ ವಿಲ್ ನಾಟ್ ಪ್ರಿಪೇರ್ ಟು ಅಕ್ಸೆಪ್ಟ್ ಇಟ್. ಬಹಳ ಚೆನ್ನಾಗಿದ್ದಾರೆ ಅವರೇನು ಉಪಾಸನೆ, ಈರುಳ್ಳಿ ತಿನ್ಬೇಡಿ, ಬೆಳ್ಳುಳ್ಳಿ ತಿನ್ಬೇಡಿ, ಮೂಲಂಗಿ ತಿನ್ಬೇಡಿ ಅಂತ ಹೇಳ್ಬಿಟ್ರು ಅವರು. ನಾವು ರೈತಾಪಿಗಳು ನಾವು ಬೆಳೆದವರೆಲ್ಲ ಏನು ಮಾಡಬೇಕು? ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕ್ತಾ ಇದ್ದಾರೆ ಅವರು. ಅವನ್ಯಾವಂದ್ರೆ ಅವನು ಉಪನ್ಯಾಸ ಮಾಡಿದವನು ಅಂತ ನಮಗೆ ಹಿಂತಿರ್ಕೋತಾರಷ್ಟೇ ಹೊರತು ಅವರು ಸಾತ್ವಿಕ ಅಸಾತ್ವಿಕ ಅನ್ನೋದನ್ನು ಚರ್ಚೆ ಮಾಡೋದಿಲ್ಲ. ಅದು ಅವ್ರಿಗೆ ಬೇಕಾಗಿಲ್ಲ. ಅವರ ಉದ್ದೇಶ ಹೊಟ್ಟೆ ತುಂಬಬೇಕಷ್ಟೇ, ಮಾರಬೇಕು, ಬೆಳಿಬೇಕು, ಮಾರಬೇಕು, ದುಡ್ಡು ಬರತ್ನೆ, ಹೊಟ್ಟೆ ತುಂಬ್ಕೋಬೇಕು ಅಷ್ಟೇ ಅವರ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಆದರೆ ಕೃಷ್ಣ ಇಲ್ಲಿ ಕೊಟ್ಟಿಲ್ಲ.
ಇದು ಮನವರಿಕೆ ಆಗಲಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್, ಧರ್ಮ ಪ್ರವರ್ತಕ ನಾನು. ಭಕ್ತರಿಗೆ ಪುಣ್ಯ ಬರಲಿಕ್ಕೋಸ್ಕರವಾಗಿ ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೇನೆ. ಭಕ್ತರಿಗೆ ಇದು ಶುದ್ಧ, ಅದು ಶುದ್ಧ ಅಶುದ್ಧ ಅಂತ ಅನ್ನೋದನ್ನು ನಾನು ಎಷ್ಟೋ ಸರಿ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನಿಶ್ಚಯವಾಗಿ ಶುದ್ಧವಾದ ಪದಾರ್ಥಗಳು, ಶುದ್ಧವಾದ ಸ್ಥಳ, ಶುದ್ಧವಾದ ಆಹಾರ ಪದಾರ್ಥಗಳು, ತರಕಾರಿಗಳು, ಹೂವು, ಹಣ್ಣು, ಹಂಪಲು ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ನಾನು ಕೆಲವೆಲ್ಲ ಡಿಸಗ್ನೇಟ್ ಮಾಡಿ ಇಟ್ಟುಬಿಟ್ಟಿದ್ದೀನಿ. ಇದು ಬೇಕು, ಇದು ಬೇಡ, ಇದು ಬೇಡ, ಇದು ಬೇಕು ಅಂತ. ಅದರಂತೆ ಅವರು ಆ ರೀತಿ ಶುದ್ಧವಾದ ಪದಾರ್ಥಗಳನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರೆಲ್ಲರೂ ಶುದ್ಧಾತ್ಮರು ಅಂತ ಕರೆಸ್ಕೋತಾರೆ. ಇದರಿಂದ ಏನಾಗುತ್ತೆ? ಭೇದ ಸಿದ್ಧಿ ಆಗುತ್ತೆ. ಇದರಿಂದ ಏನಾಗುತ್ತೆ? ತಾರತಮ್ಯ ಸಿದ್ಧಿ ಆಗುತ್ತೆ. ಪರಮಾತ್ಮನಲ್ಲಿ ಸ್ವಾಭಾವಿಕವಾಗಿ ಮುಖ್ಯ ಶುದ್ಧಿ ಆಗಿ ಅವನನ್ನು ನಾವು ಸೇವಿಸಬೇಕು ಅನ್ನೋ ಜ್ಞಾನ ಬಂತು ಅಂತಾದರೆ ಬಾಹ್ಯ ಪ್ರಪಂಚದಲ್ಲಿ ಇರುವುದನ್ನೆಲ್ಲವನ್ನು ಕೂಡ ತಾನು ಬಿಡ್ತಾ ಬರ್ತಾನೆ. ಆವಾಗ ಈ ರೀತಿ ತಿಳ್ಕೊಳ್ಳೋದ್ರಿಂದ ಬಿಡೋದು ಫಸ್ಟ್ ಆಸ್ಪೆಕ್ಟು. ಸೆಕೆಂಡು, ಈ ರೀತಿ ತಿಳ್ಕೊಂಡು ಅನುಸರಿಸೋದು ಇದೆಯಲ್ಲ, ಇದು ಮೋಕ್ಷ ಮಾರ್ಗ. ನನ್ನ ಮಾತು ದೇಶತಃ ಕಾಲತಃ ಗುಣದೋಷಗಳ ವಿಮೋಚನೆಯನ್ನು ಮಾಡಿ ಫಲಸಾಧನೆಗಳನ್ನು ಅವರವರು ಮಾಡುವ ಕರ್ಮಗಳಿಗನುಸಾರವಾಗಿ ನಾನೇ ಕೊಡುವವನು. ಮತ್ತೆ ಉದ್ದವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹಾಗಾದರೆ ಶುದ್ಧ ದೇಶಗಳು ಅಂದ್ರೆ ಏನು? ಹಾಗಾದರೆ ಶುದ್ಧ ದೇಶಗಳು ಯಾವುದ್ಯಾವುದು ಅಂತ ಮತ್ತೆ ಪ್ರಶ್ನೆ ಮಾಡಿದ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಸಾರಾಮೃಗ ಇರುವ ದೇಶ ಸದಾಚಾರ, ಕರ್ಮಕ್ಕೆ ಶುದ್ಧ, ಸೌವೀರ ಕೀಟಕ ಅಂದರೆ ಸಾಲಿಗ್ರಾಮ, ದೇವರ ಗುಡಿ ಇಲ್ಲದ ಅಸಂಸ್ಕೃತ ಅಂದರೆ ಎಲುಬುಗಳಿರುವ ಸ್ಥಳಗಳು, ಮತ್ತು ಹರಿದ್ವೇಷಿಗಳಿರುವ ಸ್ಥಳ ಅದನ್ನು ಈರಿಣ ಅಂತ ಕರೀತಾರೆ. ಉಪ್ಪಿನ ಉತ್ಪತ್ತಿ ಸ್ಥಾನಗಳು, ಉಪದ್ವೀಪಗಳು, ಈ ಸ್ಥಳದಲ್ಲಿ ಹೆಣ್ಣು ಜಿಂಕೆಗಳಿದ್ದರೂ ಸದಾಚಾರಕ್ಕೆ ಅರ್ಹವಲ್ಲ. ಅಂದ್ರೇನು? ಸಾಲಿಗ್ರಾಮ ಇದೆ, ಅದನ್ನ ಆ ಸಾಲಿಗ್ರಾಮ ಕೊರೆಯುವ ಕೀಟ ಅದಿದ್ದು ಅದನ್ನು ಕೊರೆದರೂ ಆವಾಗ ಆ ಸಾಲಿಗ್ರಾಮ ಬೆಲೆ ಬರ್ತದೆ. ಇಲ್ಲದೆ ಹೋದರೆ ಸಾಲಿಗ್ರಾಮ ಬರೀ ಸಾಲಿಗ್ರಾಮ ಅನ್ನಿಸ್ಕೊಳ್ಳುತ್ತಷ್ಟೆ, ಅದು ಪ್ರಾಶಸ್ತ್ಯವಲ್ಲ ಅಂತ ಅಭಿಪ್ರಾಯ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇವತ್ತು ನಾವು ಹರಿದ್ವಾರ, ಬದರಿ, ಹೃಷಿಕೇಶಕ್ಕೆ ಹೋದರೆ ಬರೀ ಬೋಳುಗುಂಡು ಸಾಲಿಗ್ರಾಮವನ್ನೇ ಕೊಡೋದು ಹೆಚ್ಚು. 1000 ರೂಪಾಯಿ, 500 ರೂಪಾಯಿ, 900 ರೂಪಾಯಿ ಇಸ್ಕೋತಾರೆ. ಬರೀ ಬೋಳಾಗಿರುತ್ತೆ. ಅದನ್ನು ನಾವು ಸಾಲಿಗ್ರಾಮ ಅಂತ ನಾವು ತಗೊಂಡು ಬಂದು ಅದನ್ನು ನಾವು ದಾನ ಕೊಡ ಆಟ. ಇನ್ನು ಎಷ್ಟು ಪುಣ್ಯ ಬರುತ್ತೆ ನಮಗೆ. ನೋ ಡೌಟ್, so far as the stone is concerned, it may be ಸಾಲಿಗ್ರಾಮ ಶಿಲಾ, ಬಟ್ ಅದರಲ್ಲೂ ಸನ್ನಿಧಾನ ಇಲ್ಲ ಅಂತ ಹೇಳ್ತಾನೆ ಇದ್ದಾನೆ ಕೃಷ್ಣ. ಮತ್ತೆ ಎಲ್ಲಿ ಎಲುಬುಗಳು ಇರ್ತದೆ ಅಂದರೆ ಸ್ಮಶಾನ ಅಂತ. ಸ್ಮಶಾನ ಜಾಗ, ಅಲ್ಲಿ ನಾನು ಸ್ಮರಣೆ ಮಾಡಿ ಭಗವಂತನ ಚಿಂತನೆ ಮಾಡ್ತೀನಿ ಅಂತಂದರೆ ಅದು ಅಶುದ್ಧವಾದ ಜಾಗ, ಅಲ್ಲಿ ಹೋಗಬಾರ್ದು ಅಂತ ಅರ್ಥ. ಹಾಗೆ ರುದ್ರದೇವರಲ್ಲೇ ಇರ್ತಾರಲ್ಲಿ, ನಾನು ರುದ್ರದೇವ್ರನ್ನಲ್ಲೇ ಸ್ಮರಣೆ ಮಾಡ್ತೀನಪ್ಪ, ಮಾಡ್ಕೊ. ಹಾಗಾಗಿ ನೀ ರುದ್ರದೇವ್ರಿಗೆ ಈಕ್ವಲೆಂಟ್ ಆಗಿದ್ದೀಯ ನೀನು. ಹಾಗಿದ್ರೆ 5ನೇ ಕಕ್ಷೆಯಲ್ಲಿ ಇರುವ ದೇವತೆ ನೀನು. ಹಾಗಿದ್ರೆ ಪ್ರಶ್ನೆಗಳು ಎಲ್ಲೆಲ್ಲೋ ಹೋಗುತ್ತೆ, ಪ್ರಯೋಜನ ಇಲ್ಲ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಷ್ಟೇ. ಇಲ್ಲೇದ್ರೂ ನಮ್ಮ ಸಂಸಾರದಲ್ಲಿ ಸುತ್ತುತ್ತೀವಿ ಅಂತಂದರೆ ಭಾಗವತ ಕೇಳೋದೇ ಬೇಕಾಗಿಲ್ಲ. ನಾವು ಹೇಗೆ ಬೇಕಾದರೂ ನಾವು ಜೀವನ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್, ಕರ್ಮಯೋಗ ಕಾಲ ಯಾವುದು? ಯಾವ ಕರ್ಮದಿಂದ ನಮಗೆ ಪುಣ್ಯ ಬರ್ತದೆ ಅದನ್ನು ಸ್ವಲ್ಪ ವಿವರಿಸಿ ಹೇಳು ಅಂತಾನೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಕೃಷ್ಣ ಹೇಳಿದ್ದಾನೆ. ವಸಂತಾದಿ ಕಾಲ ಶುದ್ಧ ಕಾಲ, ಸಂಧ್ಯಾದಿ ಕಾಲ ಶುದ್ಧ ಕಾಲ, ಇವು ಕರ್ಮಯೋಗಕ್ಕೆ ಶುದ್ಧವಾದ ಕಾಲ ಅಂತ ಹೇಳ್ತಾನೆ. ಅರ್ಧರಾತ್ರಿ ಕಾಲದಲ್ಲಿ ಕರ್ಮಕ್ಕೆ ಯೋಗ್ಯವಾದ ಕಾಲವಲ್ಲ. ಆಫ್ಟರ್ 9 o'clock ಈವ್ನಿಂಗ್
ನೈಟು ಏನಿದ್ರೂ ಕೂಡ ಸಂಜೆ ಪೂಜೆ ಮಾಡಬೇಕು ನಿಜ. ಆ ಸಂಜೆ ಪೂಜೆ ನೈವೇದ್ಯಾದಿಗಳೆಲ್ಲವೂ ಕೂಡ 7:30 8 o'clock ಒಳಗೆ ಮುಗಿಸ್ಬಿಡ್ಬೇಕಷ್ಟೆ. ಆಮೇಲೆ ಅದು ಅಕಾಲ ಅನ್ನಿಸ್ಕೊಳ್ತದೆ. ಭೂತ ಪ್ರೇತ ಪಿಶಾಚಿಗಳು ಅದನ್ನು ಆ ಪೂಜೆಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಒಂದು ನಮ್ಮಲ್ಲಿ ನಂಬಿಕೆ ಇದೆ. ಅದನ್ನೇ ಭಾಗವತ ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ತಲೆ ಮೇಲೆ ತಲೆ ಬೀಳಲಿ, ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನು ಬೇಕಾದರೂ ಇರಲಿ, ಅಲ್ಲಿ ಹೆಚ್ಚು ಸೋದೆ ಒಳಗೆ ಹೆಚ್ಚು ಇದು ಜಾಸ್ತಿ, ಕತ್ಲೆ ಜಾಸ್ತಿ ಸಾಮಾನ್ಯ. ಇನ್ನು ಕಾರ್ತಿಕ್ ಮಾಸದಲ್ಲಿ ಅಂತ ಹೇಳಬೇಕಾದ್ದಿಲ್ಲ, 4:15 ಕತ್ಲೆ ಆಗ್ಬಿಡುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ 4:15 4:45 ಗಂಟೆ ಕರೆಕ್ಟಾಗಿ ಪೂಜೆ ಶುರು ಮಾಡಿಬಿಡ್ತಾರೆ. 6 ಕಾಲಕ್ಕೆ ಪೂಜೆ ಮುಗಿಸೇ ಬಿಡ್ತಾರೆ. ಆಮೇಲೆ ಗಾಢಾಂಧ ಕತ್ಲೆ ಆಗ್ಬಿಡುತ್ತೆ. ನಮ್ಮಲ್ಲ ಆ ಸ್ಥಿತಿ ಇದೆಯಾ? ನಮ್ಮ ಈ ಘಟ್ಟದ ಮೇಲಿರುವ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವ? ನಾವು ಸ್ನಾನ ಮಾಡೋದೇ ರಾತ್ರಿ 10 ಗಂಟೆಗೆ, ಆಮೇಲೆ ಸಂಧ್ಯಾ ವಂದನೆ, ಆಮೇಲೆ ಜಪ, ಆಮೇಲೆ ಫಲಹಾರ. 12 ಗಂಟೆಗೆ ಫಲಹಾರ ತಗೋತೀವಿ ನಾವು. ನನ್ನ ಕಣ್ಣಾರೆ ಕಂಡಿದ್ದೀನಿ, ಕಣ್ಣಾರೆ ತಿಂದಿದ್ದೀನಿ ನಾನು. ಇದು ಅಕರ್ಮ ಅನ್ನಿಸ್ಕೊಳ್ತದೆ. ಇದು ಫಲವನ್ನು ಕೊಡೋದಿಲ್ಲ. ಇವೆಲ್ಲವೂ ಕೂಡ ಅಶುದ್ಧವೇ ಸರಿ ಅಂತಾರೆ. ಮತ್ತೆ ಹೇಳ್ತಾರೆ, ಮ್ಲೇಚ್ಛ ಬಾಡಿಗೆ ಇದ್ದ ಮನೆಯನ್ನು ಬಿಟ್ಟು ಹೋದರೆ ಆ ಮನೆ ಬಹುಕಾಲ ಶುದ್ಧವಾಗುವುದೇ ಹೊರತು ತಕ್ಷಣ ಶುದ್ಧ ಆಗುವುದಿಲ್ಲ. ನಾನು ಕೂಡ ಒಂದು ಬಾಗಲಕುಂಟೆ ಮನೇನ ಒಬ್ಬ ಮ್ಲೇಚ್ಛರಿಗೆ ಕೊಟ್ಟಿದ್ದೆ. ಅವನೆಂಥವನು ಅಂತಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಬಡತನ ಆಗಿ ಏನೋ ಹೇಳ್ಕೊಂಡು ಬಂದ, ಆಯಿತು ನಾನು ಆಗಲಿ ಯಾರೂ ಇಲ್ವಲ್ಲ, ಒಂದು ಸ್ವಲ್ಪ ದಿವಸ ದೀಪ ಹಚ್ಕೊಂಡಿರಲಿ ಅಂತ ಕೊಟ್ಟೆ. ಹೋಗುವಾಗ ಬಾಡಿಗೆನೂ ಇಲ್ಲ, ಅಡ್ವಾನ್ಸು ಇಲ್ಲ. ಈಗ ಬಾಗಿಲು ಹಾಗೆ ತೆಗೆದುಬಿಟ್ಟು ಹೇಳ್ದೆ ಕೇಳದೆ ಹೊಟ್ಟೋಗ್ಬಿಟ್ಟಿದ್ದಾನೆ. ನಾಯಿ ಇಲಿ ವಾಸವಾಗಿತ್ತು. ಯಾಕಿಂತ ಕೆಲಸ ಮಾಡಿಕೊಂಡೆ ನಾನು ಅಂತ ಅಂದ್ಕೊಂಡು ಆಮೇಲೆ ಸುಮಾರು 1.5 ವರ್ಷ ಯಾರೂ ಬರಲಿಲ್ಲ ಆ ಮನೆಗೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇನ್ಯಾರು ಕೊಡದೇ ಇದ್ರ ಬೇಡ, ನಾವೇ ಬೀಗ ಹಾಕಿಟ್ಕೋಬೇಕು ಅಂತ ಅವನ ಮೇಲೆ ಗಿಂಜಲ ಎಲ್ಲ ಹಾಕಿ ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ದೇವರನ್ನ ತೊಗೊಂಡೋಗಲ್ಲಿ ಇಟ್ಟು ಆಮೇಲೆ ನಾನು ನನ್ನ ಸುಬರ್ಧಕ್ಕೆ ತೊಗೊಂಡೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇದನ್ನೇ ಭಾಗವತ 5,000 ವರ್ಷದ ಹಿಂದೆನೇ ಇದೆ. ಅಂದರೆ ಅವರ ಸಹವಾಸ ಅಷ್ಟು ತುಚ್ಛವಾದಂಥದ್ದು ಅಂತ. ಅವರ ಸಹವಾಸದಿಂದ ನಾವು ಕೂಡ ಹದಗೆಟ್ಟು ಹಾಳಾಗಿ ಹೋಗ್ತೀವಿ ಅಂತಾರೆ ಅನ್ನೋ ವಿಚಾರ ಭಾಗವತ ಹೇಳ್ತಾ ಇದೆ. ಆದರೆ ಇದನ್ನು ನಾವು ಪಬ್ಲಿಕ್ಕಲ್ಲಿ ಹೇಳೋ ಹಾಗಿಲ್ಲ. ಪಬ್ಲಿಕ್ಕಲ್ಲಿ ದ ಪೀಪಲ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಆಗ ನೀವು ಡಿಸ್ಕ್ರಿಮಿನೇಟ್ ಮಾಡ್ತೀರಿ ಮುಸ್ಲಿಮರು ಅಂತ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತದೆ. ಅಭಿಪ್ರಾಯ ಅಲ್ಲ, ಅಂದರೆ ಅವರು ವರಷ್ಟು ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಅವರೂ ಬೇಕು, ಅವರಿಂದ ಏನು ಸಾಧ್ಯವೋ ಅಷ್ಟು ಕೆಲಸಗಳನ್ನು ನಾವು ಮಾಡಿಸ್ಕೋಬೇಕು. ಅವ್ರಿಗೇನು ಕೊಡಬೇಕೋ ಅದನ್ನು ಕೊಟ್ಟು ಗೌರವಿಸಿ ಅವ್ರನ್ನ ನಾವು ದೂರ ಇಡೋದಕ್ಕೆ ಪ್ರಯತ್ನ ಪಡಬೇಕಷ್ಟೇ ಹೊರತು ಅವ್ರನ್ನ ಹತ್ತಿರ ಸೇರಿಸ್ಕೋಬಾರ್ದು ಅನ್ನೋ ಅಭಿಪ್ರಾಯ. ಮತ್ತು ಅಷ್ಟೇ ಅಲ್ಲ, ಯಮಾದಿ ಕಾಲ ಕಳೆದ ನಂತರ, ಅಂದರೆ ರಾತ್ರಿ ಆದ ನಂತರ ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ಆಯಿತು, ರಾತ್ರಿ ಮಾಡಿದ್ದನ್ನು ಬೆಳಗ್ಗೆ ಆಯಿತು ಅಂತ ಒಂದು ಯಾಮ ಕಳೀತು ಅಂತ ಆದರೆ ಆ ಅನ್ನ ಅಶುದ್ಧ. ಅಥವಾ ರಾಶಿ ಅನ್ನ ನಾಯಿ ಏನಾದರೂ ಬಾಯಿ ಹಾಕ್ತು ಅಂತಾದರೆ ಆ ಅನ್ನ ಅದು ಅಶುದ್ಧ ಆಗ್ತದೆ. ನಾಯಿ ಮುಟ್ಟಿ ಆದರೆ ದೊಡ್ಡ 1000 ಜನ ಊಟ ಮಾಡಬೇಕು, ಅವಾಗೇನು ಮಾಡಬೇಕು ಅಂದರೆ ಆ ನಾಯಿ ಯಾವ ಜಾಗದಲ್ಲಿ ಬಾಯಿ ಹಾಕಿದೆಯೋ ಅದಷ್ಟನ್ನವನ್ನು ತೆಗೆದು ಹೊರಗೆ ಹಾಕಿ ಮಿಕ್ಕದ್ದನ್ನು ಮತ್ತೆ ಅದನ್ನು ಉಪಯೋಗಿಸ್ಕೊಳ್ಬೋದು ಅಂತ. ಅದು ಒಂದು ನಿಯಮ ಸಡಿಲಿಕೆಯನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸರಿ, ಮುಂದಿನ ಪ್ರಶ್ನೆ, ಕರ್ಮದ ಅಂಗಗಳ ಶುದ್ಧೀಕರಣ ಹೇಗಾಗತ್ತೆ? ಇದಕ್ಕೆ ಉತ್ತರನೇ ಇಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗಿವ್ ದಿ ಗುಡ್ ಆನ್ಸರ್. ಬಟ್ ಅವನು ಸಮರ್ಥನಿದ್ದಾನೆ, ಕೇಳುವವನ ಉದ್ದವನು ಅವನು ಸಮರ್ಥನಿದ್ದಾನೆ. ಆದರೆ ನಮ್ಮಂಥವರಿಗೆ ಇದು ತುಂಬ ಕಷ್ಟ. ಯಾಕೆಂದರೆ ನಾವು ಭಗವಂತನಿಂದಲೂ ಉದ್ದವನಿಂದಲೂ ತುಂಬ ದೂರದಲ್ಲಿದ್ದು ಬಿಟ್ಟಿದ್ದೀವಿ. ಹೀಗಾಗಿ ನಮ್ಮ ಅಂಗಗಳ ಸಂಸ್ಕಾರ ಎಲ್ಲಿದೆ? ಅಂಗಗಳಿಗೆ ಸಂಸ್ಕಾರನೇ ಇಲ್ಲ. ನಾವು ಸಂಸ್ಕಾರ ಕೊಡ್ತಾ ಇದ್ದೀವಿ, ನಮ್ಮ ದೇಹಕ್ಕೆ ಸಂಸ್ಕಾರವನ್ನೇ ಕೊಡ್ತಾ ಇಲ್ಲ. ಮತ್ತು ನಮಗೆ ಹೇಗೆ ಭಗವಂತನ ಅನುಗ್ರಹ ಆಗುತ್ತೆ? ಆದ್ರೂ ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ, ಅಂಗಗಳ ಶುದ್ಧೀಕರಣ ಹೇಗೆ ಅಂತಂದರೆ ಸ್ನಾನದಾನಾದಿಗಳಿಂದ. ಸ್ನಾನಾದಿಗಳು
ಮನೆ ನೀರೇ, ಗೀಸರ್ ನೀರು, ಹಂಡೆ ನೀರು, ಬಾಯ್ಲರ್ ನೀರು, ತೊಟ್ಟಿ ನೀರು, ನಲ್ಲಿ ನೀರು, ಯಾವ ನೀರು ಬೇಕಾದ್ರೂ ಆಗಿರಲಿ, ಸಂಪ್ ನೀರು, ಓವರ್ ಟ್ಯಾಂಕ್ ನೀರು, ಏನು ಬೇಕಾದರೂ ಆಗಿರಲಿ, ಗಂಗೆ, ಯಮುನೆ, ಶಿವ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧಿಗಳು, ತ್ರಿಕೋಟಿ ತೀರ್ಥಾಭಿಮಾನಿಗಳು, ಮಧ್ವ ಸರೋವರ ಸನ್ನಿಧಾನ ಇಲ್ಲಿ ಇದೆ, ಅದನ್ನು ನಾನು ಸ್ನಾನ ಮಾಡ್ತಾ ಇದ್ದೀನಿ, ಮಧ್ವ ಸರೋವರ ಸ್ನಾನ ಮಾಡ್ತಾ ಇದ್ದೀನಿ ಅನ್ನುವ ಚಿಂತನೆ ನಮಗೆ ಬಂತು ಅಂತಾದರೆ ಆ ಸ್ನಾನದಿಂದ, ಏಕೆಂದರೆ ನೀರು ಜಡ, ನಾವು ಜಡ, ನಮ್ಮಲ್ಲಿ ಅಂತರ್ಯಾಮಿತ್ವೇನ ಭಗವಂತನನ್ನು ಶುದ್ಧ ಚಿಂತನೆ ಮಾಡಿದಾಗ ಇದು ಚೇತನವಾಗುತ್ತೆ. ಅದೇ ರೀತಿ ಜಡವಾದ ನೀರು ನಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿದಾಗ ಅದು ಚೇತನವಾಗುತ್ತೆ, ಅದು ಶುದ್ಧಿ ಆಗುತ್ತೆ. ಆ ನೀರನ್ನು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತೇಳಿ ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾಗಿರೋ ಭಗವಂತನಿಂದ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡಿದ್ರೆ ಅದು ಶುದ್ಧ, ಅದು ಶುದ್ಧವಾದ ಸ್ನಾನ ಆಗುತ್ತೆ. ಬರೀ ಸೋಪ್ ಹಚ್ಕೊಂಡು, ಸ್ಯಾಂಡ್ಲು, ಮೈಸೂರು ಸೋಪ್ ಸ್ಯಾಂಡ್ಲು ಮುಗಿಯೋ ತನಕ ಚೆನ್ನಾಗಿ ಹಚ್ಕೊಂಡು ಸ್ನಾನ ಮಾಡಿದ್ರೆ ಶುದ್ಧಿ ಆಗೋಲ್ಲ. ಮತ್ತೆ ಕರ್ಮಾಂಗಭೂತವಾದ ಮಂತ್ರಕ್ಕೆ ಋಷಿಗಳು ಇದ್ದಾರೆ. ಅಂದ್ರೇನು, ಆ ಋಷಿಗಳನ್ನು ಕೂಡ ನಾವು ಸ್ಮರಣೆ ಮಾಡಬೇಕು. ಚತುಸ್ಸಾಗರ ವರ್ಣಿತಂ ಗೋಬ್ರಾಹ್ಮಣ ಬಶವಂಬ ಮತ್ತು ಅಂಬರೀಷ ಕ್ಷತ್ರಿಯ ಋಷಪರ್ವಾನ್ವಿತ ಶ್ರೀ ಶರ್ಮನ್ ಹರಿಸಗೋತ್ರೋದ್ಭವ ಶ್ರೀ ಶರ್ಮನ್ ಅಹಂಬೋ ಅಭಿಭಾದಯೇ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಮೂಲ ಋಷಿಗಳು ಯಾರು? ಅಂಗೀರಸ, ಅಂಬರೀಷ, ಹರಿಸ್ತ ಋಷಿಗಳು. ಅವ್ರನ್ನ ನಾವು ಯಾವತ್ತಾದರೂ ಸ್ಮರಣೆ ಮಾಡ್ತಾ ಇದ್ದೀವ? ನಿಮ್ಮ ಎದೆಯನ್ನು ಮುಟ್ಕೊಂಡು ಹೇಳಿ ನೀವು ಕೇಳುವವರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ಅವ್ರಿಗೇನಾದ್ರೂ ಒಂದು ಸ್ಥಾನಮಾನ ಇದೆಯಾ? ಸಂಧ್ಯಾವಂದನೆ ಬೇಕೋ ಬಿಟ್ಟಿಗೆ ಮಾಡಿದಾಗ ಕೈನಲ್ಲಿ ಕಿವಿ ಹಿಡ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವು ಏನಾದರೂ ನೈವೇದ್ಯ ಕೊಡ್ತಾ ಇದ್ದೀವ? ನಮ್ಮ ಹರಿಸ್ತ ಋಷಿಗಳು ಅವ್ರ ವಂಶೀಕರು ನಾವು ಅಂತ ಹೇಳಿ ಅವ್ರಿಗೆ ಸ್ಮರಣೆ ಮಾಡ್ತಾ ಇದ್ದೀವಿ, ಅವ್ರಿಗೆ ತೀರ್ಥ ಕೊಡ್ತಾ ಇದ್ದೀವ ದಿವಸ? ಅವ್ರಿಗೆ ಅಂಗಾರಕ್ಷತೆ ಕೊಡ್ತಾ ಇದ್ದೀವ? ಅವ್ರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದೀವ? ಇದೆಲ್ಲ ಮಾಡ್ತು ಅಂತಾದರೆ ನಮ್ಮ ದೇಹ ಶುದ್ಧಿ ಆಗುತ್ತೆ. ಇಲ್ಲೇ ಹೋದ್ರೆ ಆ ಋಷಿಗಳು ಕೂಡ ನಮ್ಮನ್ನು ಕೈ ಬಿಟ್ಬಿಡ್ತಾರೆ ಅನ್ನೋ ಅರ್ಥ. ಏನೋ ಋಷಿಗಳಲ್ಲ. ಅದೇನದು ನೀವು ಹರಿಸ್ಯ, ಅವ್ರ ಅಂಗೀರಸ, ಇನ್ನೊಬ್ಬರ ಭಾರದ್ವಾಜ, ಇನ್ನೊಬ್ಬರ ಜಮದಗ್ನಿ, ಎಕ್ಸೆಟ್ರಾ. ನಮ್ಮ ಪೂರ್ವಿಕರು ಆ ಋಷಿಗಳನ್ನು ಅಂಗೀಕಾರ ಮಾಡಿದ್ರು ಗುರುಗಳು ಅಂತ. ಅವರ ಪರಂಪರೆ ಹೆಸರು ಹೇಳ್ಕೊಂಡು ನಮ್ಮ ತಲತಲಾಂತರದಿಂದ ಬಂದು ಹೋಗಿದೆ ಇದು. ಅದಕ್ಕೋಸ್ಕರ ಅವರಿಗೆ ನಮಸ್ಕಾರ ಸಲ್ಲಿಸಬೇಕಾದ್ದು, ಅವರ ಸ್ಮರಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಬ್ರಹ್ಮಯಜ್ಞ ತರ್ಪದಲ್ಲಿ ಅಂಗೀರಸ, ಅಂಬರೀಷ, ಹರಿಸ್ತ ಋಷಿಗಳು ಅಂತ ನಾವು ಅಟ್ಲೀಸ್ಟ್ ಒಂದು ನೀರಿನಿಂದ, ಕೈಯಿಂದ ನೀರಿನಿಂದ, ಬರೀ ನೀರಿನಿಂದ, ಜಲದಿಂದ ಅವ್ರಿಗೇನಾದ್ರೂ ನಾವು ತರ್ಪಣವನ್ನು ಕೊಡ್ತಾ ಇದ್ದೀವ? ಮತ್ತೆ ದೇಹ, ನಮ್ಮ ಅಂಗ ಹೇಗೆ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ? ಕೃಷ್ಣ, ಉದ್ಧವರೇ, ಇದೆಲ್ಲವೂ ಕೂಡ ನನಗೆ ಬೇಕಾದಂಥ ಭಕ್ತಿಯುಕ್ತವಾದ ಕರ್ಮಗಳು. ಈ ಕರ್ಮಗಳನ್ನು ಮಾಡೋದ್ರಿಂದ ಮಾತ್ರ ದೇಹ ಶುದ್ಧಿ ಆಗುತ್ತಟ್ಟೆ ಹೊರತು ಇಲ್ಲದೆ ಹೋದ್ರೆ ದೇಹದ ಶುದ್ಧಿ ಆಗಲ್ಲ. ಸಪೋಸ್ ವೇದ ವಿಹಿತವಾದ ಕರ್ಮಗಳನ್ನು ಮಾಡಬೇಕು, ಅದನ್ನು ಉಲ್ಲಂಘನೆ ಮಾಡ್ತು ಅಂತಾದರೆ ಸಾಧನೆಗೆ ದೋಷ ಬರುತ್ತಟ್ಟೆ ಹೊರತು ಇಲ್ಲದೆ ಹೋದರೆ ಅದು ಆ ಕರ್ಮಗಳು ಭಗವಂತನಿಗೆ ಅರ್ಪಣೆ ಆಗೋದಿಲ್ಲ. ಆದರೆ ದೋಷದಲ್ಲಿರ್ತಕ್ಕಂಥ ವೃತ್ರ ಹತ್ಯಾದಿ ಕರ್ಮ ಅಂದರೆ ಭಗವಂತನ ಪ್ರೀತಿಗೆ ಕಾರಣವಾದರೆ ಅದು ಗುಣ ಆಗುತ್ತೆ. ಆದರೆ ಅದು ಗುಣ ಆಗಬೇಕು ಅಂತಾದರೆ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಜಗನ್ನಾಥದಾಸರು ಹೇಳಿದ್ದಾರೆ, ನಿಜ. ಇಂದ್ರೋ ವೃತಂ ಹತ್ವ ಮಹಾನಾಭೂತ್ ಅಂತ ಹೇಳ್ತಾ ಇದ್ದಾರೆ ಶ್ರುತಿ. ಅದೇನದು? ಜರಾಸಂಧ ಪ್ರತಿ ದಿವಸವೂ ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದ. ಆದರೆ ಭಗವಂತನಲ್ಲಿ ದ್ವೇಷ ಮಾಡ್ದ. ಅಲ್ಲಿಗೆ ಅವನು ದಾನ ಮಾಡಿದ್ದೇನಾಯ್ತು? 0 ಮಾರ್ಕ್ಸ್ ಬಂತು ಅಂತ ಅರ್ಥ. ಹಾಗೆಲ್ಲ ಹೇಳ್ಬಿಟ್ರಿ ರೀ, ಬೇಕಾದಷ್ಟು ದಾನ ಮಾಡಿಬಿಟ್ಟಿದ್ದಾರೆ. ಏನು ದಾನ ಮಾಡಿದ್ದಾರೆ ಗೊತ್ತಾ? ನಿಜ, ದಾನ ಮಾಡಿದ್ದವರು ಇಲ್ಲ ಅಂತಲ್ಲ. 3 ದಿವಸ ಆದರೂ ಮನೆಯಲ್ಲಿ ಹೆಣ ಇತ್ತು, ಅದನ್ನ ತಗೊಂಡು ಹೋಗೋಕ್ಕೆ ಆಗಲಿಲ್ಲ. ಅವನು ದಾನ ಮಾಡಿದ್ದಿದ್ರೆ 3 ದಿವಸ ಯಾಕೆ ಹೆಣ ಮನೆಯಲ್ಲಿ ಇರ್ತಾ ಇತ್ತು? ನೋಡಿದ್ರ? ಇದನ್ನ ಅನಲೈಸ್ ಮಾಡ್ಲಿಕ್ಕಾಗತ್ತಾ? ಜೀವನದ ಮೌಲ್ಯವೇ ಗೊತ್ತಿಲ್ಲ ನಮಗೆ. ಯಾವ ಕರ್ಮ ಮಾಡೋದ್ರಿಂದ ನಮಗೆ ಪುಣ್ಯ ಬರುತ್ತೆ ಎನ್ನುವ ಜ್ಞಾನವೇ ಇಲ್ಲ. ಅಂತೂ ಅಶುಭ ಕರ್ಮಗಳನ್ನು
ಅಕರ್ಮ ಅಶುಭ ಕರ್ಮಗಳನ್ನೇ ಮಾಡ್ಕೊಂಡು ನಾವು ಕಾಲವನ್ನು ಕಳೀತಾ ಇದ್ದೀವಿ ಅನ್ನೋದನ್ನು ಒಪ್ಕೋಬೇಕು. ಮತ್ತಷ್ಟೇ ಅಲ್ಲ, ನಮಗೆ ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು ಗೊತ್ತಿದೆ. ಆದರೆ ಅದನ್ನು ಯಾರು ಅನುಸರಿಸ್ತಾ ಇಲ್ಲ ಅವ್ರಿಗೆ ನರಕ ಅಂತ ಹೇಳೋದು ಬೇಕಾಗೇ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ತಿಳಿದು ಯಥಾರ್ಥವಾಗಿ ಅದನ್ನು ಧರ್ಮದಲ್ಲಿ ನಾವು ನಡೀತು ಅಂದರೆ ನರಕ ತಪ್ಪಲ್ಲ. ಸ್ವಲ್ಪ ಎಕ್ಸಂಪ್ಷನ್ ಕೊಡ್ತಾನೆ ಭಗವಂತ ಅಷ್ಟೆ. ತಿರಿಯಾದಿ ಪ್ರಾಣಿಗಳು ನಿಷಿದ್ಧ ಕರ್ಮಗಳನ್ನು ಮಾಡಿದ್ದರೂ ಅವುಗಳಿಗೆ ವಿವೇಕ ಇಲ್ಲ, ಅದರಿಂದ ದೋಷ ಬರುವುದಿಲ್ಲ. ಸಿಂಹ ಹುಲಿಯ ಪ್ರಾಣಿಗಳನ್ನು ಕಚ್ಕೊಂಡು ತಿನ್ನುತ್ತೆ. ಕೋಳಿ, ನರಿ, ನಾಯಿ, ಆನೆ ಸಿಕ್ಕಿದ್ರೆ ರಕ್ತ ಹೀರ್ಬಿಟ್ಟು ತನ್ನ ಜೀವನವನ್ನು ಕಳ್ಕೊಳ್ಳುತ್ತೆ, ಒಂದು ಜೀವವನ್ನು ಸಾಯಿಸುತ್ತೆ. ಹಾಗಾದ್ರೆ ಅದಕ್ಕೂ ಕೂಡ ನರಕ ಅಲ್ಲ. ನೀನು ಹೇಳಬೇಡ ಅದನ್ನ, ಅದಕ್ಕೆ ಸ್ವರ್ಗವೇ. ಯಾಕಂದ್ರೆ ಅದರ ಆಹಾರ ಅದೇವೇ. ತನ್ನ ಆಹಾರವನ್ನು ಹುಡ್ಕೊಂಡು ತಾನು ಹೊಟ್ಟೆ ತುಂಬಿಸ್ಕೊಂಡು ತಾನು ಜೀವನ ಮಾಡಬೇಕು. ನೀನು ಹೇಗೆ ಆಸೆ ಪಡ್ತೀಯೋ ಅದೇ ರೀತಿ ಅದು ಆಸೆ ಪಡುತ್ತೆ. ಆದರೆ ತನ್ನ ಆಹಾರಕ್ಕೋಸ್ಕರವಾಗಿ ಅದನ್ನು ಹಿಡಿಯೋದ್ರಿಂದ ಅದಕ್ಕೆ ದೋಷವಿಲ್ಲ ಅಂತಾನೆ ಕೃಷ್ಣ. ಮುಂದೆ ಅದನ್ನೇ ಹೇಳ್ತಾ ಇದ್ದಾರೆ. ಶೂದ್ರನಾದವನು ನೀರುಳ್ಳಿ, ಮೂಲಂಗಿ, ಸಬ್ಸಿಗೆ ಸೊಪ್ಪು ಮುಂತಾದವನ್ನು ತಿಂದರೂ ಅವನಿಗೆ ದೋಷ ಬರೋಲ್ಲ. ಆದರೆ ವೈಷ್ಣವ ದೀಕ್ಷೆಯನ್ನು ಹೊಂದಿರುವ ಶೂದ್ರ, ವೈಷ್ಣವ ದೀಕ್ಷೆಯನ್ನು ಹೊಂದಿರುವಂಥದ್ದು ಶೂದ್ರ, ಅದನ್ನು ತಿಂದರೆ ಅವನಿಗೆ ದೋಷ ಬರುತ್ತೆ. ವಿಹಿತ ಕರ್ಮಗಳನ್ನು ಮಾಡಬೇಕು. ವಿಹಿತ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನಷ್ಟೇ ಹೊರತು ಇಲ್ಲದೆ ಹೋದರೆ ಇಲ್ಲ. ಭೋಗಕ್ಕೋಸ್ಕರವಾಗಿ ಇದೆ ಅಂದ್ಕೊಂಡ್ರೆ ಅದು ನೀನಲ್ಲ. ಯು ಆರ್ ನಾಟ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಟು ಅಕ್ಸೆಪ್ಟ್ ಆರ್ ನಾಟ್ ಟು ಅಕ್ಸೆಪ್ಟ್. ಇದನ್ನು ಹೀಗೆ ಮಾಡಬೇಕು ಅಂತ ಕೃಷ್ಣ ಉದ್ದವರಿಗೆ ಹೇಳ್ತಾ ಇದ್ದಾನೆ. ಹೆಣ್ಣು, ಹೊನ್ನು, ಮಣ್ಣು ಮುಂತಾದ ವಿಷಯಗಳನ್ನೇ ನಾವು ಯಾವ ಕಾಲಕ್ಕೂ ಬಯಸಬಾರದು. ಬಯಸಿದ್ದಾಯ್ತಲ್ಲ, ಸುಖ ನೋಡಿದ್ದಾಯ್ತಲ್ಲ. ಸುಖ ನೋಡಿದ್ಮೇಲೆ ಇನ್ನೇನು? 45 ವರ್ಷ ಆದ್ಮೇಲೆ ಎಲ್ಲವೂ ನಿಂತೇ ಹೋಗ್ತದೆ. ಆಮೇಲೆ ಏನು ಸುಖ ಪಡ್ತೀನಿ ನೀನು ಅವನಿಂದ? ಏನಾದರೂ ಸುಖ ಪಡ್ತೀಯಾ? ಏನಿಲ್ಲ. ಕ್ಯಾಕರ್ಸ್ ಹೋಗುದು ಅವರ ಆ ಕಡೆ ಇವರು ಈ ಕಡೆ ಬಿದ್ಕೋತಾ ಇರ್ತೀವಿ. ಅಲ್ಲಿ ತನಕ ಎಂದೆಂದೂ ನಿನ್ನ ಮರೆಯಲಾರೆ ಅಂತ ಹೇಳ್ತಾ ಅವಳನ್ನ ಮೋಜು ಮಾಡಿ ಅವಳನ್ನ ಸಂತೋಷಪಡಿಸಿ ಏನೋ ಮಾಡಬೇಕು, ಏನೋ ಮಾಡ್ತಾ ಇದ್ದೀವಿ ಜೀವನದಲ್ಲಿ ಅಂತ ನಾವು ಹಗಲ್ ಕನಸನ್ನು ಕಾಣ್ತಾ ಇರ್ತೀವಿ. ಇದೆಲ್ಲ ಪ್ರಯೋಜನ ಇಲ್ಲ. ಅಸುರರು ಮೋಕ್ಷ ವಿಷಯವನ್ನು ತಿಳಿತಕ್ಕ ಶ್ರುತಿಯನ್ನ ಸ್ವರ್ಗ ವಿಷಯವಾಗಿ ಹೇಳ್ತಾರೆ. ಅವರು ಸ್ವರ್ಗ ಸುಖ ಅಂತ ಹೇಳಿ ಅಸುರರೆಲ್ಲ ಹೇಳ್ಕೊತಾರೆ. ಹೇಳ್ಕೊಂಡು ಹೋಗ್ಲಿ, ಪ್ರಯೋಜನ ಇಲ್ಲ. ಅದು ಸಿದ್ಧಾಂತ ಅಲ್ಲ. ವೇದದಲ್ಲಿ ಏನು ಹೇಳಿದೆ ಅದು ಸಿದ್ಧಾಂತ. ನಾನೇನು ಹೇಳ್ತಾ ಇದ್ದೀನಿ ಅದೇ ಸಿದ್ಧಾಂತ. ಪಶುವಧೆ ಮಾಡಿ ರುದ್ರಾದಿಗಳನ್ನು ಸರ್ವೋತ್ತಮ ಅಂತ ಹೇಳತಕ್ಕಂಥ ಜನಾಂಗಗಳು ಇದ್ದಾರೆ. ಕೊನೆಗೆ ಅವರ ಅವಸ್ಥೆ ಏನು ಗೊತ್ತಾ? ನಿತ್ಯ ನರಕವಾಸಿಗಳಾಗ್ತಾರೆ, ಬಹಳ ದುಃಖವನ್ನು ಪಡ್ತಾರೆ. ವೇದಗಳು ಪರಬ್ರಹ್ಮನನ್ನ ಹೇಳ್ತಾ ಇದೆ, ದೇವತೆಗಳು ಭಗವಂತನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಅದು ಮೇಲ್ನೋಟಕ್ಕೆ ಅದು ಅಕರ್ಮ ಅಂತ ಕಾಣಿದ್ರೂ ಕೂಡ ಕೆಲವು ದೇವತೆಗಳು ಅಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಅದು ಭಾಗವತದಲ್ಲಿದೆ, ರಾಮಾಯಣದಲ್ಲಿದೆ. ನಮ್ಮ ಕಣ್ಣಿಗೆ ಏನಪ್ಪ, ಇಂದ್ರ ಇಂಥ ಕೆಲಸ ಮಾಡಿಬಿಟ್ನ, ಅಷ್ಟು ವಿವೇಕ ಇಲ್ವಾ? ಅರ್ಜುನ ಇಂಥ ಕೆಲಸ ಮಾಡಿಬಿಟ್ನಲ್ಲ, ಅಷ್ಟು ವಿವೇಕ ಇಲ್ವಾ ಅಂತ ನಾವು ಹೇಳ್ತೀವಿ. ಅದು ಮೇಲ್ನೋಟಕ್ಕೆ ಕಾಣಿರುತ್ತಷ್ಟೇ ಹೊರತು ವಸ್ತುಸಸ್ತು ಅದು ಪ್ಯೂರ್ ಆಗೇ ಇರುತ್ತೆ, ಗುಣಬದ್ಧವಾಗಿರ್ತದೆ. ಭಗವಂತ ಅದನ್ನು ಅಂಗೀಕಾರ ಮಾಡಿ ಅವರಿಗೆ ಸ್ವರ್ಗ ಸುಖಾದಿಗಳನ್ನೇ ಕೊಡ್ತಾನೆ. ಅಂದ್ರೇನು? ಒಟ್ಟಾರೆ ಅಭಿಪ್ರಾಯ, ನಾವು ಮಾಡುವ ಕರ್ಮ ಅದೇನಾಗೋಗ್ಬಿಡುತ್ತೆ, ಇದೆ ನೀನಲ್ಲಿ. ಯು ಆರ್ ನಾಟ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಅಲ್ಲಿ ಏನಿದೆ ಗುಣ ದೋಷ, ಯಾವ್ದು ಮಾಡಿದ್ರೆ ದೋಷ, ಯಾವ್ದು ಮಾಡಿದ್ರೆ ಗುಣ, ಅದನ್ನು ತಿಳ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಟ್ವಾ? ಈಗಾಗಲೇ 60 ವರ್ಷ ಕಳೆದ್ಬಿಟ್ಟಿದ್ದೀವಲ್ಲ ನಾವು. ನಮಗೆ ನಾಚಿಕೆ ಆಗ್ಬಾರ್ದು? ನಮ್ಮನ್ನು ನಾವು ಎಷ್ಟು ಮಟ್ಟಕ್ಕೆ ತೊಡಗಿಸ್ಕೊಂಡಿದ್ದೀವಿ ಧರ್ಮಕರ್ಮಗಳಲ್ಲಿ. ಅಧರ್ಮದಲ್ಲಿ ಮಂಚೂಣಿ ಒಳಗಿದ್ದೀವಿ ನಾವು. ಅಧರ್ಮ ಮಾಡಲಿಕ್ಕೆ, ಧರ್ಮ ಮಾಡಲಿಕ್ಕೆ ನಮ್ಮ ಮನಸ್ಸು ಬರೋದೇ ಇಲ್ಲ. ಯಾವಾಗ ಅಧರ್ಮದ ಕಡೆ ನಮ್ಮ ಮನಸ್ಸು ಹೋಗ್ತಾ ಇರ್ತದೆ, ಅದು ಹಾಗೆ ಬಲ್ತು ಬಿಡುತ್ತೆ. ಹಾಗೆ ಬಲ್ತು ಕೊನೆಗೆ ನರಕವಾಸಿಗಳಾಗ್ತೀವಿ. ಭಗವಂತ
ಅವನ ಅನುಗ್ರಹದಿಂದ ಮುಕ್ತನಾದವರು ಯಾರು? ಬ್ರಹ್ಮದೇವರು, ವಾಯುದೇವರು. ಅವರನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಅವರಿಂದ, ಅವರ ಮುಖಾಂತರವಾಗಿ ನಾವು ಮಾಡುವ ಕರ್ಮಗಳನ್ನು ಸರಿಯಾಗಿ ತಿಳ್ಕೊಂಡು ಮುಕ್ತಿಪ್ರದನಾದ ಭಗವಂತನ ಅನುಗ್ರಹವನ್ನು ಪಡಿಬೇಕಷ್ಟೇ ಹೊರತು ನಮಗಿಷ್ಟ ಬಂದ ಹಾಗೆ ಜೀವನ ಮಾಡಲಿಕ್ಕೆ ಜೀವನ ಅಲ್ಲ ಇದು. ನಮ್ಮ ಜೀವನ ಭೌತಿಕ ಜೀವನ ಅಲ್ಲ. ಯಾವಾಗ ಭಟ್ ಅನ್ಬಿಡುತ್ತೆ ಗೊತ್ತಿಲ್ಲ. ಇವತ್ತು ಮಾತನಾಡ್ತಾ ಇದ್ದೀನಿ, ನಾಳೆ ಇರ್ತೀನಿ ಇಲ್ಲ ಅಂತ ಯಾರಿಗೂ ಗೊತ್ತು? ದ್ವಾಚಿ ಪಾಲನೆ ಮಾಡ್ತೀನಿ ಅಂತ ಏನು ಗ್ಯಾರಂಟಿ ಇದೆಯಾ? ಯಾರಾದರೂ ಎದೆ ತಟ್ಕೊಂಡು ಹೇಳಿ ನೋಡೋಣ. ನಾಳೆ ದ್ವಾಚಿ ಮಾಡಿಯೇ ನಾನು ಪ್ರಯಾಣ ಮಾಡ್ತೀನಿ ಅಂತ ಯಾವನಾದ್ರೂ ಎದೆ ತಟ್ಕೊಂಡು ಹೇಳಿ ನೋಡೋಣ. ಹೀಗೆ ಭಗವಂತನನ್ನೇ ಮುಖ್ಯವಾಗಿ ಹೊಗಳುವ ವಿಚಾರಗಳು ವೇದಗಳು, ಉಪನಿಷತ್ತುಗಳು, ಪುರಾಣಗಳು. ಅವನ ಅವತಾರಗಳಲ್ಲಿ ಭಿನ್ನತೆ ಕಾಣ್ತಾ ಇದ್ದೀವಿ, ಅದರ ಭಿನ್ನತೆ ಅಲ್ಲ, ಅಭಿನ್ನತೆ ಅಂತ ಚಿಂತನೆ ಮಾಡಬೇಕು. ಅವನು ನಿರ್ದೋಷನಾಗಿದ್ದಾನೆ, ಅವನಲ್ಲಿ ಯಾವ ದೋಷಗಳೂ ಇಲ್ಲ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಹೀಗೆ ಅವನನ್ನು ಉಪಾಸನೆ ಮಾಡ್ತಾ ನನ್ನನ್ನು ಉದ್ಧಾರ ಮಾಡುವಂತ ನಾವು ಅವನಲ್ಲಿ ಪ್ರತಿ ಸಲಿಯೂ ಪ್ರಯತ್ನ ಚಿಂತನೆ ನಾವು ಮಾಡ್ತಾ ಇದ್ದರೆ ಅವನು ಈ ಸ್ಥೂಲ ದೇಹವನ್ನು ಮಂಗಮಯ ಮಾಡ್ತಾನೆ. ಲಿಂಗ ಶರೀರ ಭಂಗ ಆಗಲಿಕ್ಕೆ ಅನುಗ್ರಹ ಮಾಡ್ತಾನೆ. ಲಿಂಗ ಶರೀರ ಭಂಗ ಆಯಿತು ಅಂತಂದರೆ ಅಪರೋಕ್ಷ ಜ್ಞಾನ ಆಗುತ್ತೆ. ಅಪರೋಕ್ಷ ಜ್ಞಾನ ನಂತರ ದೇಹತ್ಯಾಗ. ಆ ದೇಹತ್ಯಾಗವೇ ಮೋಕ್ಷ. ಈ ರೀತಿ ಮೋಕ್ಷದಲ್ಲಿ ಕೇವಲ ಭಗವಂತನನ್ನೇ ಪ್ರತಿಪಾದನೆ ಮಾಡಿಕೊಂಡು ಕಾಲ ಕಳೆಯತಕ್ಕಂಥದ್ದು. ನಿಮಗೇನು ಬೇಕು ಕ್ಷಣಾರ್ಧದಲ್ಲಿ ಸಿಗತ್ತಲ್ಲಿ. ಇನ್ನೇನು ಬೇಕು? ಈ ಸ್ಥಳ ಯಾರ ಅಪೇಕ್ಷೆ ಪಡದೇ ಇರ್ತಾರೆ ಜಗತ್ತಲ್ಲಿ. ಇದು ಹೇಳಲಿಕ್ಕೂ ಚೆನ್ನಾಗಿದೆ, ಕೇಳಲಿಕ್ಕಂತೂ ತುಂಬ ಚೆನ್ನಾಗಿದೆ. ಅನುಸಂಧಾನದಲ್ಲಿ, ಅನುಷ್ಠಾನದಲ್ಲಿ 100ಕ್ಕೆ 99.99% ಅಟ್ಟರ್ ಫೇಲ್ಯೂರ್ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್. ಮುಂದೆ ಉದ್ದವರು ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೇ ಸ್ವಾಮಿ, ಈ ತತ್ವಗಳು ಅಂತ ಹೇಳಿದೆಯಲ್ಲ, ಹಾಗಾದರೆ ತತ್ವಗಳೆಷ್ಟು? ಈ ತತ್ವಗಳನ್ನು ಹೇಗೆ ತಿಳ್ಕೊಳ್ಬೇಕು ನಾವು? ಅದನ್ನು ತಿಳಿಸುವಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದನ್ನು ನಾಳೆ ತಿಳಿಸ್ತೀನಿ ಅಂತ ಹೇಳಿ ನಾವು ಮುಂದುವರಿಸ್ತಾ ಇದ್ದೀವಿ. ಕೃಷ್ಣಾರ್ಪಣ. ಇವತ್ತಿನ 2 ಮಾತುಗಳನ್ನು ಅಸ್ಮತ್ ಗುರು ಸಮಾರಂಭ ಟೀಕಾಕೃತ್ ಪಾದಮತಿಯಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ